ಓಹೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಆ್ಯಂಡ್ ಇವತ್ತಿನ ಒಂದು ವಿಡಿಯೋದಲ್ಲಿ ಒಪ್ಪೋ ರೆನೋ 11 ಬಗ್ಗೆ ರಿವ್ಯೂ ತೊಗೊಂಡ್ಬಂದಿದ್ದೀನಿ. ಆ್ಯಂಡ್ ಕಳೆದ ಒಂದು ವಿಡಿಯೋದಲ್ಲಿ ಒಪ್ಪೋ ರೆನೋ 11 Pro ಬಗ್ಗೆ ರಿವ್ಯೂ ಕೊಟ್ಟಿದೆ. ಸೊ ಆ ಒಂದು ಫೋನಲ್ಲಿ ಈ ಫೋನಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ತುಂಬ ಏನು ಚೇಂಜಸ್ ಅನ್ನೋದು ಏನು ಕಂಡು ಬಂದಿಲ್ಲ, ಬಟ್ ಪ್ರೊಸೆಸರಲ್ಲಿ ಮತ್ತು ಬಿಟ್ಟರೆ ಯಾವುದೇ ವಿಷಯದಲ್ಲೂ ಕೂಡ ಚೇಂಜಸ್ ಅನ್ನೋದು ಕಂಡಿಲ್ಲ. ಆ್ಯಂಡ್ ಈ ಒಂದು ಫೋನ್ನ ಫುಲ್ ಓವರ್ ಲುಕ್ ಡಿಸೈನ್ ಬಗ್ಗೆ ಮಾತಾಡ್ಕೊಂಡ್ಬಿಡೋಣ. ಅದಕ್ಕಿಂತ ಮುಂಚೆ ಈಗ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಆ್ಯಂಡ್ ಜೊತೆಗೆ ಬೆಲ್ ನೋಟಿಫಿಕೇಶನ್ ಬಟನ್ ಕೂಡ ಆನ್ ಮಾಡ್ಕೋಬಹುದು. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣಂತೆ. ಆ್ಯಂಡ್ ಬನ್ನಿ ಈ ಒಂದು ವಿಡಿಯೋ ಫೋನ್ನ ಬಗ್ಗೆ ಲುಕ್ ಡಿಸೈನ್ ಬಗ್ಗೆ ಮಾತಾಡ್ಕೊಂಡ್ಬಿಡೋಣ. ಫೋನ್ ನೀವು ನಿಜವಾಗ್ಲೂ ನೋಡಿದ್ರಪ್ಪ ಅಂತಂದರೆ ಫ್ರಂಟ್ಗಿಂತ ನಮಗೆ ಬ್ಯಾಕ್ ಸೈಡ್ ಬಂದ್ರಪ್ಪ ಅಂದರೆ ಈ ಕ್ಯಾಮ್ರಾ ಮಾಡೆಲ್ ಆಗಿರ್ಬೋದು, ಕ್ಯಾಮ್ರಾ ಡಿಸೈನ್ ಅಂತೂ ಅಮೇಝಿಂಗ್ ಮಾಡೋರೆ. ಆ್ಯಂಡ್ ಈ ಫೋನ್ ಬ್ಯಾಕ್ ಸೈಡಲ್ಲಿ ನೋಡ್ಕೊಡ್ರಪ್ಪ ಅಂದರೆ ಲುಕ್ ಡಿಸೈನ್ ಇತ್ತು ನಮಗೆ ನಿಜವಾಗ್ಲೂ ಈ ಲುಕ್ ನೋಡ್ಬಿಟ್ಟು ಬೆಂಕಿ ಬಿಲ್ಡ್ ಅನಿಸ್ತು ಗುರು. ನಿಜವಾಗ್ಲೂ ಈ ಫೋನ್ನ ನೋಡಿದ ತಕ್ಷಣ ನಿಜವಾಗ್ಲೂ ಕೈಯಲ್ಲಿ ಫೋನ್ ಹಿಡಿದ್ರೆ ನಿಜವಾಗ್ಲೂ ಈ ಒಂದು ನಿಜವಾಗ್ಲೂ ಫೋನ್ಗೆ ಅಂತೂ ಪಿದಾಗೋದಂತೂ ನಿಜ. ಯಾಕಂದ್ರೆ ಆ ರೇಂಜ್ಗೆ ಈ ಒಂದು ಫೋನ್ನ ಲುಕ್ನ ಬಿಲ್ಡ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ನಿಜವಾಗ್ಲೂ ಈ ಪ್ರೀಮಿಯಂ ಫೋನ್ಸ್, ಫ್ಲಾಗ್ಶಿಪ್ ಫೀಲರ್ ಫೋನ್ಸ್ ಏನಿರ್ತವೆ, ಸೊ ಇದೇ ರೀತಿ ಬಿಲ್ಡ್ನ ಮಾಡಿಬಿಟ್ಟು ಜನಕ್ಕೆ ಸ್ವಲ್ಪ ಕನ್ಫ್ಯೂಸ್ ಮಾಡೋದ್ರಲ್ಲಿ ಎತ್ತಿದ ಕೈ ಅಂತ ಹೇಳ್ಬೋದು. ಅದಲ್ಲದೆ ಈ ಓಪ್ಪೋದವರು ನಿಜವಾಗ್ಲೂ ಹೇಳ್ಬೇಕಂದ್ರೆ ಈ ಕಾಂಪಿಟೇಷನ್ದಲ್ಲಿ ಇಲ್ವೇ ಇಲ್ಲ ಗುರು. ಯಾಕಂತಂದ್ರೆ ಎಂತೆಂತ ಯಾವ್ಯಾವ ಕಂಪ್ನಿ, ಇನ್ಫಿನಿಕ್ಸ್, ಐಟೆಲ್, ಹವಾಯ್ದವರು ಇವೆಲ್ಲ ಫೋನ್ಸ್ ಯಾವ ರೀತಿ ಎಲ್ಲ ಫೋನ್ಸ್ ಲಾಂಚ್ ಮಾಡ್ತಾ ಇದ್ದಾರೆ. ಬಟ್ ಇವರು ತುಂಬಾನೇ ದಿನ ಆಯಿತು ನಾನು ಈ ರಿವ್ಯೂನ ತೊಗೊಂಡು ಬಂದು ಓಪ್ಪೋದವ್ರ ಬಗ್ಗೆ ರಿವ್ಯೂವೇ ಮಾಡಿಲ್ಲ. ಯಾಕಂತಂದರೆ ನೋಡಿ, ಓಪ್ಪೋದವರು ನಿಜವಾಗ್ಲೂ ಒಂದು ಒಳ್ಳೊಳ್ಳೆ ಕೆಲಸ ಮಾಡಬೇಕಾಗತ್ತೆ ಇವಾಗ. ಯಾಕಂದರೆ ಬ್ರ್ಯಾಂಡ್ ಹೆಸರು ಉಳಿಸ್ಕೋಬೇಕು ಅಂತಂದರೆ ಐಕೂದವ್ರ ಥರ, ವಿವೋದವ್ರ ಥರ, ಸ್ಯಾಮ್ಸಂಗ್ದವ್ರ ಥರ ನಿಜವಾಗ್ಲೂ ಒಂದು ಒಳ್ಳೊಳ್ಳೆ ಕೆಲಸ ಮಾಡ್ತಿರ್ಬೇಕಾಗುತ್ತೆ. ಮಾಡಿಲ್ಲ ಅಂತಂದರೆ ಹೆಸರು ಬರಲ್ಲ. ಬಟ್ ಆಮೇಲೆ ಒಂದು ಮುಂದೊಂದು ದಿನ ನಿಜವಾಗ್ಲೂ ಈ ಡೊಕೊಮೊ, ವೊಡಾಫೋನ್ದವ್ರು ಇವರೆಲ್ಲ ಯಾವ ರೀತಿ ಕಿತ್ಕೊಂಡು ಓಡೋದ್ರು, ಆ ರೀತಿ ಇವರು ಕೂಡ ಒಂದಿನ ಬ್ರ್ಯಾಂಡ್ ಕಿತ್ಕೊಂಡು ಹೋಗುವಂಥ ಚಾನ್ಸಸ್ ಬರುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಒಂದು ಒಳ್ಳೊಳ್ಳೆ ಕೆಲಸ ಮಾಡ್ತಿರ್ಬೇಕು. ಪ್ರೊಸೆಸರಲ್ಲಿ ಆಗಿರಲಿ, ಒಂದು ಕ್ಯಾಮ್ರಾದಲ್ಲಿ ಆಗಿರಲಿ, ಒಂದು ಒಳ್ಳೊಳ್ಳೆ ಅಪ್ಗ್ರೇಡ್ನ ಮಾಡ್ತಿರ್ಬೇಕಾಗತ್ತೆ. ಒಳ್ಳೊಳ್ಳೆ ಪ್ರೊಸೆಸರ್ ಫೋನ್ಸ್ಗಳನ್ನ ಮಾರ್ಕೆಟಿಗೆ ತರೋದಾಗಿರಲಿ ತರ್ತಾರೆ. ನಿಜವಾಗ್ಲೂ ಮಾರ್ಕೆಟಲ್ಲಿ ಸದ್ಯ ಇರಲ್ಲ. ಸೊ ಈ ರೀತಿ ಮಾಡಿದ್ರಪ್ಪ ಅಂತ ನಿಜವಾಗ್ಲೂ ಕೂಡ ಅಡ್ವರ್ಟೈಸ್ಮೆಂಟ್ ಮಾಡಬೇಕು ಗುರು. ಅಡ್ವರ್ಟೈಸ್ಮೆಂಟ್ ಮಾಡಿದ್ರೆ ಮಾರ್ಕೆಟ್ ಬೆಳೆಗೆ ಸಾಧ್ಯ ಆಗುತ್ತೆ. ವಿವೋದವ್ರ ಥರ, ಐಕೂದವ್ರ ಥರ, ಸ್ಯಾಮ್ಸಂಗ್ದವ್ರ ಥರ ಅಡ್ವರ್ಟೈಸ್ಮೆಂಟ್ ಮಾಡಿಲ್ಲ ಅಂದರೆ ಬ್ರ್ಯಾಂಡ್ ಬೆಳೆಗೆ ಸಾಧ್ಯನಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಇವರು ತುಂಬ ಅಡ್ವರ್ಟೈಸ್ಮೆಂಟೇ ತುಂಬ ಕಡಿಮೆ ಇರುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಇವರು ಮಾರ್ಕೆಟಲ್ಲಿ ಇನ್ನೂ ಉಳಿಬೇಕು ಅಂತ ಒಂದು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಿರ್ಬೇಕು. ಇದೇ ರೀತಿ ಅಡ್ವರ್ಟೈಸ್ಮೆಂಟ್ ಮಾಡ್ತಿರೋದಾಗಿರಲಿ, ಒಂದು ಒಳ್ಳೆ ಪ್ರೊಸೆಸರ್ ಮತ್ತು ಒಂದು ಒಳ್ಳೆ ಡಿಸ್ಪ್ಲೇ ಆಗಿರ್ಬೋದು, ಒಂದು ಒಳ್ಳೆ ಕ್ಯಾಮ್ರಾ ಬಿಲ್ಡ್ ಮಾಡೋದ್ರಲ್ಲಿ ಆಗಿರ್ಬೋದು. ಈ ರೆನೋ ಸೀರೀಸ್ ಏನಿದೆ ಇದು ಮಾತ್ರ ನಂಗೆ ಲೈಕ್ ಆಗುತ್ತೆ. ಬಟ್ ಯಾಕಂತಂದರೆ ಇಲ್ಲಿ ಸ್ವಲ್ಪ ಕ್ಯಾಮ್ರಾ ಫೋಕಸ್ ಮಾಡೋರು ನಮ್ಮಂಥ ಕ್ಯಾಮ್ರಾ ಲವರ್ಸ್ಗೆಲ್ಲ ಈ ಒಂದು ಕ್ಯಾಮ್ರಾದಲ್ಲಿ ಒಳ್ಳೆ ಕೆಲಸ ಮಾಡಿದೆ ಅಂತ ಹೇಳ್ಬೋದು. ಇದಕ್ಕಿಂತ ಮಚ್ ಬೆಟರ್ ಯಾವುದಪ್ಪ ಅನ್ನೋದಾದರೆ ನನಗೆ ಐಕ್ಯೂಕ್ಕಿಂತ ಹೆಚ್ಚು ಯಾವುದು ಹಿಡಿಸಲ್ಲ. ಬಟ್ ಈ ರೆನೋದಲ್ಲಿ ಯಾಕಂದರೆ ಸ್ವಲ್ಪ ಕ್ಯಾಮ್ರಾದಲ್ಲಿ ಒಂದು ಮೆಟ್ಟಿಗೆ ಪರವಾಗಿಲ್ಲ ಅಂತ ಅನಿಸುತ್ತೆ ಅಷ್ಟೇ. ಬಿಟ್ಟರೆ ಇನ್ನೆಲ್ಲ ಇವರೆಲ್ಲ ಈ ಫೋನ್ ಲುಕ್ ಡಿಸೈನ್ ಬಗ್ಗೆ ಹೇಳಬೇಕಪ್ಪ ಅಂತಂದರೆ ಫ್ರಂಟಲ್ಲಿ ನೋಡ್ಕೊಂಡ್ರಪ್ಪ ಅಂದರೆ ಪಂಚ್ ಹೋಲ್ ಡಿಸ್ಪ್ಲೇ ಜೊತೆ ನಮಗೆ ಕರ್ವೇಡ್ ಡಿಸ್ಪ್ಲೇ ನೋಡ್ತಾ ಇದ್ದೀವಿ. ಇದು ಕೂಡ ಒಂದು ಒಳ್ಳೆ ಡಿಸ್ಪ್ಲೇ ಅಂತಲೂ ಕೂಡ ಹೇಳ್ಬೋದು. ಅದು ಕೂಡ ಅಮೋಲೆಡ್ ಡಿಸ್ಪ್ಲೇ ಅಲ್ಲ, ಅದು ಕೂಡ OLED ಡಿಸ್ಪ್ಲೇ ಕೊಡ್ತಾ ಇದೆ. ಅದೇ ಒಂದು ಬೇಜಾರಿರತಕ್ಕಂಥ ವಿಚಾರ ಅಂತ ಹೇಳ್ಬೋದು. ಏನಾದರೂ ಇರಲಿ, ಬಟ್ ಈ ಒಂದು ಫೋನ್ನ ಪರ್ಫಾರ್ಮೆನ್ಸ್ ಬಗ್ಗೆ ತಿಳಿಸ್ಕೊಡ್ಬೇಕಪ್ಪ ಅಂತಂದರೆ ಈ ಒಂದು ಫೋನಲ್ಲಿ MediaTek Dimensity 8200 ಪ್ರೊಸೆಸರ್ ಕೊಡ್ತಾ ಇದೆ. ಅದು ಕೂಡ 5G ಪ್ರೊಸೆಸರ್. ಅದು MT6896Z ನೋಡ್ತಾ ಇದ್ದೀವಿ. ಈ ಒಂದು ಪ್ರೊಸೆಸರ್ 4 nm ಇಲ್ಲಿ ಸಪೋರ್ಟ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ಈ ಫೋನಲ್ಲಿ ಪವರ್ಫುಲ್ ಪ್ರೊಸೆಸರ್ ಅಂತಲೇ ಕೂಡ ಕರಿಬಹುದು. ಯಾಕಂದರೆ ಈ ಒಂದು ಪ್ರೊಸೆಸರ್ ಕೂಡ ಒಂದು ಒಳ್ಳೆ ಪ್ರೊಸೆಸರ್ ಅಂತ ಕೂಡ ಹೇಳಬಹುದು. ಯಾಕಂದರೆ ನೆಕ್ಸ್ಟ್ ಈ 8200 ಇದೊಂದು iQOO Neo 7 ನೋಡ್ತಾ ಇದ್ದೀವಿ. ಇದು ಪ್ರೊಸೆಸರ್ ಕೂಡ ಇವಾಗ ಸೇಮ್ ಇದರಲ್ಲಿ ಕೂಡ ನೋಡ್ತಾ ಇದ್ದೀವಿ. ಇದೊಂದು ಯಾವುದೇ ಚೇಂಜಸ್ ಕೂಡ ಇಲ್ಲ. ಇದಕ್ಕಿಂತ ಈ ಪ್ರೊಸೆಸರ್ ಬೆಂಕಿ, ಅದಕ್ಕಿಂತ ಎಲ್ಲದಕ್ಕಿಂತ ಫುಲ್ ಪವರ್ಫುಲ್ ಅಂತ ಹೇಳಂಗಿಲ್ಲ, ಹೆವಿ ಪವರ್ಫುಲ್. ಬಟ್ ಇದರಲ್ಲೇ ಒಂದು ಲೆವೆಲ್ಗೆ ಪವರ್ಫುಲ್ ಪ್ರೊಸೆಸರ್ ಅಂತ ಕೂಡ ಕರಿಬಹುದು. ಆ್ಯಂಡ್ ಈ ಒಂದು ಫೋನ್ ಡಿಸ್ಪ್ಲೇ ಬಂದ್ರಪ್ಪ ಅಂದರೆ 6.7 ಇಂಚಸ್ನ OLED ಡಿಸ್ಪ್ಲೇ ನೋಡ್ತಾ ಇದೀವಿ. ಅದು ಕೂಡ HDR10+ ಸಪೋರ್ಟ್ ಮಾಡ್ತಾ ಇದೆ. ಅದು ಇಷ್ಟ ಅಲ್ಲದೆ 120 Hz ರಿಫ್ರೆಶ್ ಕೂಡ ಇದರೊಳಗೆ ನಾವು ನೋಡ್ಕೋಬಹುದು. ಇನ್ನು ಈ ಒಂದು ಫೋನ್ನ ಕ್ಯಾಮ್ರಾ ಸೆಟಪ್ ಬಂದ್ರಪ್ಪ ಅಂದರೆ ನೋಡೋಕೆ ನಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ನೋಡ್ತಾ ಇದೀವಿ. ಇಲ್ಲಿ ಫಸ್ಟ್ ಕ್ಯಾಮ್ರಾ ಬಂದ್ಬಿಟ್ಟು 50 ಮೆಗಾಪಿಕ್ಸೆಲ್ ಇರುತ್ತೆ. ಈ ಒಂದು 50 ಮೆಗಾಪಿಕ್ಸೆಲ್ 1.8 ಅಪರ್ಚರ್ ಒಳಗೆ ಈ ಒಂದು ಫೋಟೋಸ್ನ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಸೆಕೆಂಡ್ ಕ್ಯಾಮ್ರಾ ಬಂದ್ಬಿಟ್ಟು 8 ಮೆಗಾಪಿಕ್ಸೆಲ್ ಇರುತ್ತೆ. 8 ಮೆಗಾಪಿಕ್ಸೆಲ್ ಕೊಟ್ಟಿರತಕ್ಕಂಥ ಕ್ಯಾಮ್ರಾದಲ್ಲಿ 2.2 ಅಪರ್ಚರ್ ಒಳಗೆ ಒಂದು ಫೋಟೋಸ್ನ ಶೂಟ್ ಮಾಡುತ್ತೆ ಅಂತ ಹೇಳ್ಬೋದು. ಇನ್ನು ಲಾಸ್ಟ್ ಕ್ಯಾಮ್ರಾ ಬರುತ್ತೆ, ಅದು ಕೂಡ ನಮಗೆ 32 ಮೆಗಾಪಿಕ್ಸೆಲ್ ಕೊಟ್ಟಿದ್ದಾರೆ. ಅದು ಕೂಡ ಟೆಲಿಫೋನ್ ಅಂತೆ. ನಿಜವಾಗ್ಲೂ ಕೂಡ ಈ ಒಂದು ಫೋನ್ ಅಲ್ಲಿ ನಮಗೆ ಈ 32 MP ಕ್ಯಾಮ್ರಾನ ಕೊಟ್ಬಿಟ್ಟು, ಕೆಲವೊಂದರಲ್ಲಿ ಮೈಕ್ರೋಸ್ಕೋಪ್ ಕೊಟ್ಟವ್ರೆ, ಇನ್ನೊಂದು ಟೆಲಿಫೋನ್ ಅಂತ ಕೊಟ್ಬಿಟ್ಟು ಯಾವ್ಯಾವುದೋ ಕ್ಯಾಮ್ರಾನ ಕೊಡ್ತಾ ಇದ್ರು. ನಿಜವಾಗ್ಲೂ ಕನ್ಫ್ಯೂಸ್ ಮಾಡಾಕ್ತಿದ್ದಾರೆ ಮಾರ್ಕೆಟಲ್ಲಿ. ನೋಡ್ತಾ ಇದೀವಿ, ನೋಡೋಣ ಕಾದು ಫೋನ್ ಲಾಂಚ್ ಆಗಲಿ, ಅವಾಗೆಲ್ಲ ಈ ಒಂದು ಫುಲ್ ರಿವೀಲ್ ಗೊತ್ತಾಗುತ್ತೆ. ಈ ಒಂದು ಫೋನಲ್ಲಿ ಲಾಸ್ಟ್ ಕ್ಯಾಮ್ರಾದಲ್ಲಿ ಏನೆಲ್ಲ ಕೆಲಸ ಮಾಡ್ತಾ ಇದೆ ಅಂತಂದ್ಬಿಟ್ಟು ಅಲ್ಲಿವರೆಗೂ ವೇಟ್ ಮಾಡೋಣ ಅಷ್ಟೇ. ಸೊ ಅದಕ್ಕಿಂತ ಮುಂಚೆ ಹೇಳ್ತಾ ಇದ್ದೀನಿ, ಇಲ್ಲಿ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ವಿಡಿಯೋಗೆ ಲೈಕ್ ಮಾಡಿದ್ರೆ ಇವಾಗಲೇ ಲೈಕ್ ಮಾಡಿ. ಬನ್ನಿ ಇಲ್ಲಿ ಫ್ರಂಟ್ ಕ್ಯಾಮ್ರಾದ ಬಗ್ಗೆ ತಿಳ್ಕೊಂಡ್ಬರೋಣಂತೆ. ಫ್ರಂಟ್ ಕ್ಯಾಮ್ರಾದಲ್ಲೂ ಕೂಡ ಅಷ್ಟೇ
32 ಮೆಗಾ ಪಿಕ್ಸೆಲ್ ನಮಗೆ ಸೆಲ್ಫಿ ಶೂಟರ್ ನೋಡಕ್ಕೆ ಸಿಗ್ತದೆ. ಇದು ಕೂಡ 2.4 ಅಪರ್ಚರ್ ಒಳಗೆ ಸೆಲ್ಫಿನ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳ್ಬೋದು. ಇದು ನಿಜವಾಗ್ಲೂ ಒಂದು ಒಳ್ಳೆ ವಿಚಾರ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ವಿಡಿಯೋ ರೆಕಾರ್ಡಿಂಗ್ ಬಂದ್ರಪ್ಪ ಅಂತಂದರೆ ನಮಗೆ ಬ್ಯಾಕ್ ಸೈಡಲ್ಲಿ 4K 30 FPS ಮಾಡ್ಕೋಬಹುದು. ಆ್ಯಂಡ್ ಫುಲ್ HD ಒಳಗೆ 60 FPS ಒಳಗೆ ನಾವು ವಿಡಿಯೋನ ರೆಕಾರ್ಡ್ ಮಾಡ್ಕೋಬಹುದು. ಇನ್ನು ಫ್ರಂಟ್ ಸೈಡಲ್ಲಿ ಬಂದ್ರಪ್ಪ ಅಂದರೆ 4K ಮತ್ತು ಫುಲ್ HD ಎರಡೂ ಕೂಡ 30 FPS ಒಳಗೆ ಮಾತ್ರ ರೆಕಾರ್ಡ್ ಮಾಡ್ಕೋಬಹುದು. ಇದ್ದಿದ್ರಲ್ಲೇ ಪರವಾಗಿಲ್ಲ ಈ ಫೋನ್ ಅಂತ ಹೇಳ್ಬಹುದು. Oppo Reno 11 ಮತ್ತು 11 Proಗೆ ಇರ್ತಕ್ಕಂಥ ಸ್ವಲ್ಪ ಕ್ಯಾಮ್ರಾದಲ್ಲಿ ಡಿಫ್ರೆನ್ಸ್ ಇಷ್ಟೇ, ಬಟ್ ಇನ್ನು ಯಾವುದೇ ರೀತಿ ಡಿಫ್ರೆನ್ಸ್ ಇಲ್ಲವೇ ಇಲ್ಲ. ಇನ್ನೆಲ್ಲ ಮೇಜರ್ ಸೇಮ್ ಇರುತ್ತೆ. ಪ್ರೊಸೆಸರ್ ಒಂದು ಅಲ್ಲಿ ಸ್ನ್ಯಾಪ್ಡ್ರ್ಯಾಗನ್ ಕೊಟ್ಟರೆ, ಇಲ್ಲಿ ಮೀಡಿಯಾಟೆಕ್ ಕೊಟ್ಟರೆ ಅಷ್ಟೇ, ಬಿಟ್ಟರೆ ಇನ್ನು ಯಾವುದು ಕೂಡ ಚೇಂಜಸ್ ನನಗೆ ಕಂಡು ಬರಲಿಲ್ಲ. ಇನ್ನು ನೆಕ್ಸ್ಟ್ ಬರೋಣ ರ್ಯಾಮ್ ಮತ್ತು ಸ್ಟೋರೇಜ್ ಈ ವಿಷಯಕ್ಕೆ ಬಂದ್ರಪ್ಪ ಅಂತಂದ್ರೆ ಈ ಒಂದು ಫೋನಲ್ಲಿ ರ್ಯಾಮ್ನ ನೋಡೋಣ. 8GB ರ್ಯಾಮ್ LPDDR 5X ರ್ಯಾಮ್ನ ನಾವು ನೋಡ್ತಾ ಇದ್ದೀವಿ. ಇನ್ನು ಸ್ಟೋರೇಜಿಗೆ ಬಂದ್ರಪ್ಪ ಅಂದರೆ 256GB UFS 3.1 ಸ್ಟೋರೇಜ್ ನೋಡ್ತಾ ಇದ್ದೀವಿ. ಇಲ್ಲಿ 4.0 ಕೊಟ್ಟಿದ್ರು ಕೂಡ ಇನ್ನು ಚೆನ್ನಾಗಿರ್ತಾ ಇತ್ತು, ಬಟ್ 3.1 ಕೊಟ್ಟವ್ರೆ. ಇನ್ನೂ ಒಂದು ಒಳ್ಳೆ ಓಕೆ ಪರವಾಗಿಲ್ಲ. ಪ್ರೊಸೆಸರ್ ಈ ಬೆಲೆಗೆ ಒಂದು ಲೆವೆಲಿಗೆ ಓಕೆ ಅಂತ ಹೇಳ್ಬೋದು. ಆದರೆ ಐಕುದವ್ರ ಥರ ಇವ್ರು ಬಿಲ್ಡ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಮತ್ತು OnePlus ಅವರು ಕೂಡ ಇವರು ಬಿಲ್ಡ್ ಮಾಡೋಕ್ಕೆಲ್ಲ ಸಾಧ್ಯ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ನೋಡೋಣ, ಅದು ನೆಕ್ಸ್ಟ್ ಮಾರ್ಕೆಟಲ್ಲಿ ಬಂದ ತಕ್ಷಣ ಏನೆಲ್ಲ ಚೇಂಜಸ್ ಬರುತ್ತೆ ಅಂತ ಗೊತ್ತಿಲ್ಲ. ಬಟ್ ಲೀಕ್ಸ್ ಪ್ರಕಾರ ಇಷ್ಟೆಲ್ಲ ಮಾಹಿತಿ ಸಿಕ್ಕಿದೆ ಅಂತ ಹೇಳ್ಬೋದು. ಇನ್ನು ಬ್ಯಾಟ್ರಿಗೆ ಬಂದ್ರಪ್ಪ ಅಂತಂದರೆ 4800 mAh ಬ್ಯಾಟ್ರಿ ನೋಡ್ತಾ ಇದ್ದೀವಿ. ಇದೊಂದು 67 ವ್ಯಾಟ್ನ ಪವರ್ಫುಲ್ ಫಾಸ್ಟ್ ಚಾರ್ಜರ್ ಅಡಾಪ್ಟರ್ ನಮಗೆ ಬಾಕ್ಸ್ ಸಮೇತ ಸಿಗ್ತದೆ. ಇದೊಂದು ಖುಷಿ ಪಡೋಂಥ ವಿಚಾರ, ಯಾಕಂದರೆ ಸ್ಯಾಮ್ಸಂಗ್ ಥರ ಇವ್ರು ಯಾರು ಕೂಡ ಕಲಿಬಾರ್ದು ಅಂತ ನನ್ನ ಅನಿಸಿಕೆ. ಬಟ್ ನೋಡೋಣ ಇನ್ ಫ್ಯೂಚರಲ್ಲಿ ಯಾವ ರೀತಿ ಎಲ್ಲ ಆಪ್ಟಿಮೈಸೇಷನ್ ಮಾಡ್ತಾರೆ. ಬ್ಯಾಟ್ರಿಯಲ್ಲಿ ಬಿಲ್ಡ್ ಮಾಡೋರೆ ಒಂದು ಪರವಾಗಿಲ್ಲ. 4800 ಅಂತಂದರೆ ಒಂದು ಲೆವೆಲಿಗೆ ಓಕೆ ಬ್ಯಾಟ್ರಿ ಅಂತ ಹೇಳ್ಬೋದು. 67 ವ್ಯಾಟಲ್ಲಿ ಬದಲಿ ಅಟ್ಲೀಸ್ಟ್ ಒಂದು 80 ವ್ಯಾಟ್ 100 ವ್ಯಾಟ್ ಆದರೂ ಕೊಟ್ಟಿದ್ರು ಇನ್ನೂ ಕೂಡ ಚೆನ್ನಾಗಿರ್ತಾಯಿತ್ತು ಅಂತ ನನಗೆ ಅನಿಸ್ತು. ಬಟ್ ನೋಡೋಣ ಮಾರ್ಕೆಟಲ್ಲಿ ಬಂದ ತಕ್ಷಣ ಎಲ್ಲ ಏನೆಲ್ಲ ಚೇಂಜಸ್ ಬರುತ್ತೆ ಅಂತಂದ್ಬಿಟ್ಟು. ಬಟ್ ಇದ್ದಿದ್ರಲ್ಲೇ ಇಟ್ಸ್ ಓಕೆ ಫೋನ್ ಅಂತ ಹೇಳ್ಬೋದು. ಈ ಒಂದು ಫೋನ್ OSಗೆ ಬಂದ್ರಪ್ಪ ಅಂದರೆ ಔಟ್ ಆಫ್ ದ ಬಾಕ್ಸ್ Android 14 OS ನೋಡ್ತಾ ಇದ್ದೀವಿ. ಈ ಒಂದು ಫೋನಲ್ಲಿ ನೆಕ್ಸ್ಟ್ ನಾನು ಹೇಳ್ದಿರತಕ್ಕಂಥ ಈ 2024ರಲ್ಲಿ 14 OS ಬರ್ತಾ ಇದ್ದಾವೆ. ಇಷ್ಟು ಇದ್ದಿದ್ರಲ್ಲೇ ಇಟ್ಸ್ ಓಕೆ OS ಅಂತ ಹೇಳ್ಬೋದು. ಒಂದು ಬೆಸ್ಟ್ ಒಂದು ಒಳ್ಳೆ OS ಅಂತ ಕೂಡ ಕರಿಬಹುದು. ಇನ್ನು ಈ ಫೋನ ಸೆಕ್ಯೂರಿಟಿಗೆ ಬಂದ್ರಪ್ಪ ಅಂತಂದರೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಅನ್ಲಾಕ್ ಸೆನ್ಸರ್ ನೋಡ್ತಾ ಇದ್ದೀವಿ. ಇದು ಕೂಡ ಒಂದು ಒಳ್ಳೆ ವಿಚಾರ ಅಂತ ಹೇಳ್ಬೋದು. ಎಲ್ಲರೂ ಕೂಡ ಇನ್ ಡಿಸ್ಪ್ಲೇ ಕೊಟ್ಟಂಥ ಸಾಕಷ್ಟು ಜನಕ್ಕೆ ಈ ಒಂದು ಕೊಡ್ತಿರತಕ್ಕಂಥ ದುಡ್ಡಿಗೆ ಇನ್ ಡಿಸ್ಪ್ಲೇನೇ ಕೊಡ್ತಕ್ಕಂಥದ್ದು ಒಂದು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ಇಲ್ಲಿ ಫೋನ್ಗೆ ನಾವು 30-35 ಸಾವಿರ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ ಅಂತಂದಾಗ ಅದೇ ರೀತಿ ಇವರು ಇನ್ ಡಿಸ್ಪ್ಲೇನೇ ಕೊಟ್ಟವ್ರೆ. ಇದು ಕೂಡ ಒಂದು ಖುಷಿ ವಿಚಾರ ಅಂತ ಹೇಳ್ಬೋದು. ಬಟ್ ಈ ಒಂದು ಫೋನ್ ಮಾರ್ಕೆಟಲ್ಲಿ ಲಾಂಚ್ ಆದರೆ 35-40 ಸಾವಿರಕ್ಕೆ ಈ ಒಂದು ಫೋನ್ ಲಾಂಚ್ ಆಗಂಥ ಚಾನ್ಸಸ್ ಇರುತ್ತೆ. ಬಟ್ ನೋಡೋಣ, ಕಾದು ಮಾರ್ಕೆಟಲ್ಲಿ 35ಕ್ಕಿಂತ ಜಾಸ್ತಿ ಲಾಂಚ್ ಆದರೂ ಕೂಡ ಆಗ್ಬೋದು. ನಮ್ಮ ಇಂಡಿಯಾ ಮಾರ್ಕೆಟಲ್ಲಿ ಕೂಡ ಜಾಸ್ತಿನೇ ರೇಟ್ಗೆ ಲಾಂಚ್ ಆಗುತ್ತೆ ಅಂತ ಹೇಳ್ಬೋದು. ಯಾಕೆ ಇವರೆಲ್ಲ ಎಕ್ಸ್ಪೋರ್ಟ್ ಮಾಡಿಕೊಂಡು ಇಂಪೋರ್ಟ್ ಮಾಡ್ಕೊಂಡು ಎಲ್ಲ ನಮಗೆಲ್ಲ ಇವರು ಸೇಲಿಗೆ ತರಬೇಕು ಅಂತಂದರೆ ಮಾರ್ಕೆಟಲ್ಲೆಲ್ಲ ತುಂಬಾ ರೇಟ್ ಹೈಫಲ್ಲಿ ಹೋಗ್ಬಿಟ್ಟಿರುತ್ತೆ. ಸೊ ಅದಕ್ಕೋಸ್ಕರ ಆಗ್ತದೆ. ಸೊ ಇಷ್ಟಾಗಿತ್ತು ಇವತ್ತಿನ Oppo Reno 11ನ ಬಗ್ಗೆ. ಆ್ಯಂಡ್ ಈ ವಿಡಿಯೋ ನೋಡಿ ನಿಮ್ಗೆ ಏನು ಅನಿಸುತ್ತೆ ಅನ್ನೋದು ಕೂಡ ಕಮೆಂಟ್ ಮಾಡಿ. ಆ್ಯಂಡ್ ವಿಡಿಯೋ ಇಷ್ಟಾಗಿತ್ತು ಅಂದ್ರೆ ಲೈಕ್ ಮಾಡಿ. ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನೆಕ್ಸ್ಟ್ ಒನ್. ನಮಸ್ಕಾರ.